Hello viewers, welcome. Please subscribe to our channel. ಇಂದಿನ ವಿಡಿಯೋದಲ್ಲಿ ನಾವು ಪಾಠ 8 ತಾಯಿಗೊಂದು ಪತ್ರ ಈ ಒಂದು ಪಾಠದಲ್ಲಿ ಬರುವಂತಹ ಪ್ರಶ್ನೆ ಮತ್ತು ಉತ್ತರಗಳನ್ನು ನಾವು ತಿಳ್ಕೊಳ್ಳೋಣ. ಓಕೆ, ಈಗ ಸ್ಟಾರ್ಟ್ ಮಾಡೋಣ. ಮೊದಲನೇದು ಅಭ್ಯಾಸ. ಒಂದೊಂದು ವಾಕ್ಯದಲ್ಲಿ ಉತ್ತರ ಬರೆಯಿರಿ. ಅಜ್ಜ ಮಕ್ಕಳನ್ನು ಎಲ್ಲಿಗೆ ಕರೆದುಕೊಂಡು ಹೋಗಿದ್ದಾರೆ? ಉತ್ತರ: ಅಜ್ಜ ಮಕ್ಕಳನ್ನು ಮೈಸೂರಿನ ದಸರೆಗೆ ಕರೆದುಕೊಂಡು ಹೋಗಿದ್ದಾರೆ. ಪ್ರಶ್ನೆ 2: ಅಜ್ಜ ಮಕ್ಕಳಿಗೆ ಏನೇನು ಕೊಡಿಸಿದರು? ಉತ್ತರ: ಅಜ್ಜಿ ಉಲ್ಲಾಸ್ ಮತ್ತು ಧನುಷ್ ಇಬ್ಬರಿಗೂ ಆಟ ಸಾಮಾನುಗಳನ್ನು ಮತ್ತು ತೇಜಸ್ವಿನಿಗೆ ಸರ, ಬಳೆ ಕೊಡಿಸಿದರು. ಮೂರನೇ ಪ್ರಶ್ನೆ: ಮಕ್ಕಳು ಏನು ನೋಡಿ ಆಶ್ಚರ್ಯಪಟ್ಟರು? ಉತ್ತರ: ಮಕ್ಕಳು ಜಿರಾಫೆಯ ಕತ್ತನ್ನು ನೋಡಿ ಆಶ್ಚರ್ಯಪಟ್ಟರು. ನಾಲ್ಕನೇ ಪ್ರಶ್ನೆ: ಅಮ್ಮನಿಗೆ ಕಾಗದ ಬರೆದವರು ಯಾರು? ಉತ್ತರ: ಅಮ್ಮನಿಗೆ ಕಾಗದ ಬರೆದವರು ಉಲ್ಲಾಸ್. 2-3 ವಾಕ್ಯಗಳಲ್ಲಿ ಉತ್ತರ ಬರೆಯಿರಿ. ಮೊದಲನೇ ಪ್ರಶ್ನೆ: ಮೈಸೂರು ದಸರೆಯಲ್ಲಿ ಉಲ್ಲಾಸನು ಏನೇನು ನೋಡಿದನು? ಉತ್ತರ: ಮೈಸೂರಿನ ದಸರೆಯಲ್ಲಿ ಉಲ್ಲಾಸನು ಸ್ತಬ್ಧ ಚಿತ್ರಗಳು, ಕಲಾ ತಂಡದ ಪ್ರದರ್ಶನಗಳು, ಆನೆಯ ಮೇಲೆ ಅಂಬಾರಿಯಲ್ಲಿದ್ದ ಚಾಮುಂಡೇಶ್ವರಿ ದೇವಿ, ಪಂಜಿನ ಕವಾಯತನ್ನು ನೋಡಿದನು. ಎರಡನೇ ಪ್ರಶ್ನೆ: ಪ್ರಾಣಿ ಸಂಗ್ರಹಾಲಯದಲ್ಲಿ ಯಾವ ಯಾವ ಪ್ರಾಣಿಗಳು ಇದ್ದವು? ಉತ್ತರ: ಪ್ರಾಣಿ ಸಂಗ್ರಹಾಲಯದಲ್ಲಿ ವಿವಿಧ ರೀತಿಯ ಪಕ್ಷಿಗಳು, ಕೆಂಪು ಮತ್ತು ಕಪ್ಪು ಮುಖದ ಕೋತಿ, ಸಿಂಹ, ಆನೆ, ಜಿಂಕೆ, ಹುಲಿ, ಜಿರಾಫೆ, ಹಾವು ಮುಂತಾದ ಪ್ರಾಣಿಗಳು ಇದ್ದವು. ಪ್ರಶ್ನೆ 3: ಉಲ್ಲಾಸನಿಗೆ ಸಂತೋಷವಾಗಲು ಕಾರಣವೇನು? ಉತ್ತರ: ಅಜ್ಜ ಮಕ್ಕಳನ್ನು ಮೈಸೂರಿನ ದಸರೆಗೆ ಕರೆದುಕೊಂಡು ಹೋಗಿದ್ದರು. ಮೈಸೂರಿನಲ್ಲಿ ದಸರಾ ಮೆರವಣಿಗೆ, ಚಾಮುಂಡೇಶ್ವರಿ ದೇವಿಯ ಆನೆಯ ಮೇಲಿನ ಅಂಬಾರಿ, ಮೃಗಾಲಯ ಎಲ್ಲವನ್ನು ನೋಡಿ ಉಲ್ಲಾಸನಿಗೆ ಸಂತೋಷವಾಯಿತು. ಖಾಲಿ ಬಿಟ್ಟಿರುವ ಜಾಗದಲ್ಲಿ ಸರಿಯಾದ ಪದ ತುಂಬಿ. ಮೊದಲನೇ ಪ್ರಶ್ನೆ: ಅಜ್ಜ ನಮ್ಮನ್ನು ಮೈಸೂರಿನ ಡ್ಯಾಶ್ಗೆ ಕರೆದುಕೊಂಡು ಹೋಗಿದ್ದರು. ಉತ್ತರ: ದಸರೆಗೆ. ಎರಡನೇ ಪ್ರಶ್ನೆ: ಆನೆಯ ಮೇಲಿನ ಅಂಬಾರಿಯಲ್ಲಿ ಡ್ಯಾಶ್ ಇಟ್ಟಿದ್ದರು. ಉತ್ತರ: ಚಾಮುಂಡೇಶ್ವರಿ ದೇವಿ. ಮೂರನೇ ಪ್ರಶ್ನೆ: ಮೈಸೂರಿನಲ್ಲಿ ಡ್ಯಾಶ್ ಮೃಗಾಲಯವಿದೆ. ಉತ್ತರ: ಶ್ರೀ ಜಯ ಚಾಮರಾಜೇಂದ್ರ ಮೃಗಾಲಯವಿದೆ. ನಾಲ್ಕನೇ ಪ್ರಶ್ನೆ: ಸಿಂಹದ ಡ್ಯಾಶ್ ನಮ್ಮ ಗಮನ ಸೆಳೆಯಿತು. ಉತ್ತರ: ಗರ್ಜನೆ. ಐದನೇ ಪ್ರಶ್ನೆ: ಕೊಂಬೆಯ ಮೇಲೆ ಡ್ಯಾಶ್ ನಮ್ಮ ಹಾಗೆಯೇ ನಡೆಯುತ್ತಿತ್ತು. ಉತ್ತರ: ಕಾಡು ಮನುಷ್ಯ. ಕೊಟ್ಟಿರುವ ವಾಕ್ಯಗಳಲ್ಲಿ ಸರಿ ಇದ್ದರೆ ಸರಿ, ತಪ್ಪು ಇದ್ದರೆ ತಪ್ಪು ಎಂದು ಗುರುತು ಹಾಕಿ. ಉಲ್ಲಾಸನು ತನ್ನ ತಂದೆಗೆ ಕಾಗದ ಬರೆದನು. ಉತ್ತರ: ತಪ್ಪು. ಎರಡನೇ ಪ್ರಶ್ನೆ: ಕೆಂಪು ಮತ್ತು ಕಪ್ಪು ಬಣ್ಣದ ಕೋತಿಗಳು ಚಿಮ್ ಚಿಮ್ ಎಂದು ಶಬ್ದ ಮಾಡುತ್ತಿದ್ದವು. ಉತ್ತರ ನೀವು ಹೇಳಿ ನೋಡೋಣ. ಇದು ತಪ್ಪು. ಮೂರನೇ ಪ್ರಶ್ನೆ: ದಸರೆ ಮುಗಿದ ಮರುದಿನ ಚಾಮುಂಡಿ ಬೆಟ್ಟಕ್ಕೆ ಹೋದೆವು. ಇದು ಸರಿ. ಜಿರಾಫೆ ತನ್ನ ಮರಿಗೆ ಹಾಲು ಉಣಿಸುತ್ತಿತ್ತು. ಇದು ಸರಿನಾ? ಹೌದು, ಇದು ಸರಿ. ಐದನೇ ಪ್ರಶ್ನೆ: ಮೃಗಾಲಯದಲ್ಲಿದ್ದ ಹಾವುಗಳನ್ನು ಬಂಡೀಪುರದ ಕಾಡಿನಿಂದ ತರಲಾಗಿದೆ. ಇದು ಸರಿ. ಆರನೇ ಪ್ರಶ್ನೆ: ದಸರಾ ಹಬ್ಬ 6 ದಿನ ನಡೆಯುತ್ತದೆ. ಇದು ತಪ್ಪು. ಮಾದರಿಯಂತೆ ಲಿಂಗ ಬದಲಿಸಿ ಬರೆಯಿರಿ. ಮಾದರಿ: ಅಜ್ಜ, ಅಜ್ಜಿ. ಮೊದಲನೇದು ತಂದೆ. ಉತ್ತರ: ತಾಯಿ. ಮಾವ: ಅತ್ತೆ. ಚಿಕ್ಕಪ್ಪ. ಉತ್ತರ: ಚಿಕ್ಕಮ್ಮ. ಮಗಳು. ಉತ್ತರ: ಮಗ. ತಮ್ಮ. ಉತ್ತರ: ತಂಗಿ. ಮಾದರಿಯಲ್ಲಿ ಸೂಚಿಸಿರುವಂತೆ ಸೂಕ್ತ ಪದ ಬರೆಯಿರಿ. ಮಾದರಿ: ನಮ್ಮ, ನಮ್ಮದು, ನಮ್ಮವರು. ನನ್ನ, ನನ್ನದು, ನನ್ನವರು. ನಿನ್ನ, ನಿನ್ನದು, ನಿನ್ನವರು. ನಿಮ್ಮ, ನಿಮ್ಮದು, ನಿಮ್ಮವರು. ತಮ್ಮ, ತಮ್ಮದು, ತಮ್ಮವರು. ಗುಂಪಿಗೆ ಸೇರಿದ ಪದ ಆರಿಸಿ ಬರೆಯಿರಿ. ಶೇಂಗಾ, ಮಾವು, ಗೆಣಸು, ಆಲೂಗಡ್ಡೆ. ಉತ್ತರ: ಮಾವು.
ಎರಡನೇದು ಕಾಗೆ, ಗೂಬೆ, ಕೋಗಿಲೆ, ಗೆಂಡಾಮೃಗ. ಉತ್ತರ ಗೆಂಡಾಮೃಗ. ಮೂರನೇ ಪ್ರಶ್ನೆ ಬಾಳೆಹಣ್ಣು, ಇಡ್ಲಿ, ವಡೆ, ದೋಸೆ. ಬಾಳೆಹಣ್ಣು. ನಾಲ್ಕನೇ ಪ್ರಶ್ನೆ ಚಿರತೆ, ಗಿಳಿ, ಸಿಂಹ, ಹುಲಿ. ಉತ್ತರ ಗಿಳಿ. ಥ್ಯಾಂಕ್ ಯು ಫಾರ್ ವಾಚಿಂಗ್ ದ ವಿಡಿಯೋ. ನಿಮಗೇನಾದರೂ ಈ ಒಂದು ವಿಡಿಯೋ ಇಷ್ಟ ಆಗಿದರೆ ಪ್ಲೀಸ್ ಲೈಕ್ ಆ್ಯಂಡ್ ಸಬ್ಸ್ಕ್ರೈಬ್ ಮಾಡಿ. ಥ್ಯಾಂಕ್ ಯು.